ಸರ್ ಇಲ್ಲ ಅಲ್ಲ ಇವಾಗ ಮಾಡಿಲ್ಲ ಹಂಗೆ ಒಳಗಡೆ ಹಾಕ್ಬಿಟ್ಟು ಫೋಟೋ ಪ್ಲಾಸ್ಟಿಕ್ ಎಲ್ಲ ಮಾಡ್ಬೇಕಂತೆ ಪ್ಲಾಸ್ಟಿಕ್ ಅಲ್ಲ ಪೇಪರ್ಸ್ ಅಲ್ಲ ಚೆಕ್ ಮಾಡಿ ಪೇಪರ್ಸ್ ಏನ್ ತುಂಬಾ ಇದೆ ಅಂತ ಪೇಪರ್ಸ್ ಅಲ್ಲಿ ಪ್ಲಾಸ್ಟಿಕ್ ಪೇಪರ್ ಯೂಸ್ ಮಾಡ್ತಿದ್ದೀರಾ? ಇಲ್ಲ ಸರ್ ಇದು ಅದೆಲ್ಲ ತೆಗೀರಿ ಇಲ್ಲೇ. ತೆಗೀರಿ ಇದ್ರದ್ದು ಫೋಟೋ ತಗೊಂಬ ತೆಗೀರಪ್ಪ ಫೋಟೋಸ್ ಸೀಸ್ ಮಾಡಿ ಇಡಿ ಸಾರ್ ಅದು ಮೇಲೆ ಸೀಸ್ ಮಾಡಿ ಅಂಗಡಿ ಇಡಿ ಅಲ್ಲಿ ಮೇಲೆ ಸ್ವಲ್ಪ ಈ ಸೈಡ್ ಬರ್ರಿ. ಅಷ್ಟೇ ಪೇಪರ್ಸ್ ಇರೋದು. ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ ಕವರ್ಗಳು ತೆಗಿ ಮಗ ಅದು ಇದೆಯಾ ಇಲ್ಲ ಸರ್ ಸೀಸ್ ಮಾಡ್ತಿದ್ದೀರಿ ನೋಡಿ. ಬಾರಲ್ಲಿ 15,000 ಕೊಟ್ಟು ಫೈನ್ ಕೊಟ್ಟಿದ್ದಾರೆ ಬಿಎಂಪಿಲಿ. ಕಂಪ್ಲೇಂಟ್ಸ್ ತುಂಬಾ ಕಮೆಂಟ್ಸ್ ನೋಡಿಲಿ. 4 ಶಾಪ್ ಕಂಪ್ಲೇಂಟ್ಸ್, ಸ್ಮಾಲ್ ಶಾಪ್ಸ್ ಎಲ್ಲ ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ. ಸರ್ ಅದು ತೋರ್ಸಂಗಿಲ್ಲ ಸರ್ ಅವ್ರಿಗೆ. ತೆಗೀರಿ ಎಲ್ಲ ಸರ್ ಇಲ್ಲಿ ಈಗ. ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಇಲ್ಲ ಅಲ್ಲ ಇವಾಗ ಮಾಡಿಲ್ಲ. ಹಂಗೆ ಒಳಗಡೆ ಹಾಕ್ಬಿಟ್ಟಿದ್ದೀನಿ ಹಂಗೆ ಒಳಗಡೆ ಹಾಕ್ಬಿಟ್ಟಿದ್ದೀನಿ ಇಲ್ಲ ಸರ್ ಹಂಗ್ ಮಾಡಂಗಿಲ್ಲ. ಸೀಸ್ ಮಾಡ್ರಿ, ಹೊಡೀರಿ, ಫೋಟೋ ತೆಗೀರಿ, ವಿಡಿಯೋನಲ್ಲ. ಫೈನ್ ಹಾಕ್ಸೋ ಮಗ, ಸರ್ ನಾನು ಯಾರು ಓನರ್? ನೀವೇನಾ? ಫೈನ್ ಹಾಕ್ಸೋ ಮಗ. ಸರ್ ನಮ್ಗೆ ಮುಂಚೆ ಇದು ಇರ್ತಿಲ್ಲ ಇನ್ಫಾರ್ಮೇಶನ್ ತಗೊಂಡು ಒಂದು 15 ದಿವಸ ಆಯ್ತು ಸರ್. ಆಸಿಫ್ ಹಾ ಸರ್ ಒಂದ್ ಫೋನ್ ಹಿಡಿ ಹೊರಗಡೆ, ಫೋಟೋ ಹಿಡಿ ಹೊರಗಡೆ. ಇದು ಮಾಡೋದು ಮುಂದೆ ತಗೊಂಡು ಮುಂಚೆದವ್ರ ಅಲ್ಲ, ಓಕೆ, ಶಾಪ್ ಹೆಸರು ಹೇಳಪ್ಪ. ನಂಗೆ ಅರ್ಥ ಆಯ್ತು. ಸರ್ ಜಿ ಎಸ್ ಟಿ ಕೇಳಿ. ದುಡ್ಡು ಕೊಡ್ತೀರಲ್ವಾ, ಅವಾಗ ಇದೆಲ್ಲ ಏನಕ್ಕೆ ಬಂತು ಹೇಳಿ? ಯಾವಾಗ ಏನಕ್ಕೆ ಬಂತು ಹೇಳಿ? ಇದ್ರ ಜೊತೆಯಲ್ಲೇ ನಾನು ಎಲ್ಲಾ ಮಟೀರಿಯಲ್ ಇದ್ದಿದ್ದೆ ತಗೊಂಡಿ ಸರ್. 15 ದಿವಸ ಆಯ್ತು ನಾನು ಗೊತ್ತಾಯ್ತು. ತಗೊಂಡೆ. ಸರ್ 10,000 ಫೈನ್ ಇದೆ, ಏನೋ ಹೆಚ್ಚು ಕಡಿಮೆ ಇಸ್ಕೊಂಡ್ ಬಿಡಿ ಸರ್, ಹೋಗ್ಲಿ ಊರವ್ರೆ. ನೋಡಿ, ಫೈನ್ ಕಟ್ತೀರಂದ್ರೆ ಫೈನ್ ಕಟ್ಟಿ, ಇಲ್ಲಾಂದ್ರೆ ಕೋರ್ಟಲ್ಲಿ ಇದು ಮಾಡ್ತೀರಂದ್ರೆ ಮಾಡಿ. ಏನಂದ್ರೆ ಇದು ಸರ್ ಇಲ್ಲಿ ನೋಡಿ ಸರ್ ನಿಮಿಷ ಕೇಳಿ, ಇನ್ನೊಂದು ಒಂದ್ ನಿಮಿಷ ಕೇಳ್ರಿ ನೋಡಿ, ಇವೆಲ್ಲ ಏನು ಗೊತ್ತಿಲ್ಲ. ಸಾಹೇಬ್ರೆ ಒಂದ್ ನಿಮಿಷ ಸಾಹೇಬ್ರೆ, ಮುಂಚೆ ಇದ್ದೀವಿ ನಾವು ಇಲ್ಲಿ ಏನು ಓಪನ್ ಮಾಡಿ ಸಾಹೇಬ್ರೆ ಒಂದ್ ನಿಮಿಷ ಫೈಲ್ ಮಾಡ್ಬಿಡಿ ಕೇಸ್. ಒಂದ್ ನಿಮಿಷ ಸಾಹೇಬ್ರೆ, ಏನಾಯ್ತೋ ಅದನ್ನ ಕೊಟ್ಟು ಕಳ್ಸಿ. ನೀವು ಬೇರೆ 15,000 ಹಾಕ್ತಾರ ಅವ್ರು, 50,000 ಹೇಳಿದ್ ಬಾರಿಗೆ. ಸರ್ ಒಂದ್ ಕಿತ್ತ ನೀವು ಸರ್ 15 ದಿವಸ ಕೇಳಿ, ಬಾರ್ ಅವ್ರು ಇಲ್ಲೇ ಇದಾರೆ. 50,000 ಫೈನ್ ಬಿದ್ದಿದ್ದು, 15,000 ಸೆಟಲ್ಮೆಂಟ್ ಆಯ್ತು. ಅಂಗಡಿಯವರ ಹಾ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡೋದು ಗೊತ್ತಿಲ್ವಾ ನಿಮ್ಗೆ? ಸರ್ ನೋಡಿ, ನೋಡಿ. എന്നാ സാറേ മനസ്സിലായോ? ಹಂಗೆ ಲೆಕ್ಕ ಬರಲ್ಲ, 3 ತಿಂಗಳ ಮುಂಚೆ ಬಂದಿತ್ತು. ಹಂಗೆ ಲೆಕ್ಕ ಬರಲ್ಲ. ಹೋಗ್ಲಿ ಸಾರ್, ಬಿಡಿ ಸರ್, ಹೋಗ್ಲಿ, ಏನೋ ಆಯ್ತು. ನಮ್ಮೂರವ್ರೆ ಇವಾಗ ನೋಡಿ, ನೋಡಿ ಫೋಟೋಸ್ ತಗೊಳ್ಬೇಕು, ಫೋಟೋ ಅದೆಲ್ಲ ಎಲ್ಲ ಸೀಸ್ ಮಾಡು ಮಗ. ಸರ್ ಅದು ಕವರ್ ಇಟ್ಕೊಂಡು ಪಕ್ಕದಲ್ಲಿ ನಿಂತ್ಕೊಂಬಿಡಿ ಸರ್. ನೀವು ಕವರ್ ಇಟ್ಕೊಂಡು ಪಕ್ಕದಲ್ಲಿ ನಿಂತ್ಕೊಳ್ಳಿ ಸರ್. ಕವರ್ ಯೂಸೇ ಮಾಡಂಗಿಲ್ಲ ಅಂತ ಗೊತ್ತಿಲ್ವಾ ನೀವು? ಸಾಹೇಬ್ರೆ ಕೇಳಿ, ಕವರ್ ಯೂಸ್ ಮಾಡಂಗಿಲ್ಲ ಅಂತ ಗೊತ್ತಿಲ್ವಾ ಸರ್ ನಿಮ್ಗೆ? ಮತ್ತೆ ಕಿರ್ಚಾಡ್ತೀರಾ ನೀವು, ಅದ್ರಲ್ಲೂ ಬೇರೆ ಉಲ್ಟಾ ಇಟ್ಕೋಬೇಕು. ಬೇಕು ನಮಗೆ ಗವರ್ಮೆಂಟ್ ಎಲ್ಲ ನಮ್ಗೆ ಬೇಕದಲ್ಲ. ಒಂದು ಹೋಗ್ಲ ಸರ್, ಒಂದ್ ತಿಂಗಳ ಮುಂಚೆನೆ ಸೀಲ್ ಮಾಡಿ ಅಲ್ಲ ಸರ್, ಇದು ಪ್ಲಾಸ್ಟಿಕ್ ಇಡಬಾರ್ದಂತ ಹಳೆ ರೂಲು. ಹೊಸದಿದ್ರೆ ಬಿಡ್ಬೋದಾಗಿತ್ತು, ಬಿಡಿ ಹೋಗ್ಲಿ, ಹಳೇದೇನೋ ಅಂತ. ಆದ್ರೆ ಹಳೆ ರೂಲ್ ಅಲ್ವೇ ಇದು? ಹೇಳಿಲ್ಲ, ನಮ್ಗೆ ಗೊತ್ತಿಲ್ಲ ಅಂತ ನಾವು ತಾನೇ ಹೇಳ್ತಾ ಇದೀವಿ. ಇವಾಗ ನೋಡಿ, ಬಾರ್ ಅವ್ರಿಗೆ ಬಿಟ್ಟಿಲ್ಲ. ಬಾರ್ ಅವ್ರು ಅಲ್ಲೇ ಇದಾರೆ, ಕೇಳಿ, ಅಲ್ಲೇ ಇದಾರೆ ಬಾರ್ ಅವರು. 15,000 ಫೈನ್ ಕಟ್ಟಿದ್ದಾರೆ ಈಗ. ಅವ್ರಿಗೆ 50,000 ಹಾಕಿದ್ದು, ಅವ್ರ ಓನರ್ ಏನೋ ಪರಿಚಯ ಅಂತ 15 ಸೆಟಲ್ಮೆಂಟ್ ಆಯ್ತು. ಇಲ್ಲ, ಅಂಗಡಿ ತಗೊಳ್ಳಿಲ್ಲ. ಮುಂಚೆ ಇರೋದೇ ಇದು, ಅದು ಇದ್ದಿದ್ದೆ ನಾವು ವಿತ್ ಮಟೀರಿಯಲ್ ಜೊತೆ ತಗೊಂಡಿದ್ದೀನಿ, ಅದು ಅದರಲ್ಲೇ ಇದೆ. ಇದೊಂದು ಕಿತ್ತ ವಾರ್ನಿಂಗ್ ಕೊಡಿ, ನೆಕ್ಸ್ಟ್ ಟೈಮ್ ಸಿಕ್ತಂತಂದ್ರೆ ನೀವು ಫೈನ್ ಕಟ್ತೀರಾ, ಇಲ್ಲ ಕೋರ್ಟ್ ವಾದಿಸ್ಕೊಂಡ್ರೆ ಏನೋ ಮಾಡ್ಕೊಳ್ಳಿ. ಇದು ಒಂದು ಕಿತ್ತ ನನಗೆ ಚಾನ್ಸ್ ಕೊಡಿ. ಪ್ರತಿಯೊಬ್ರು ಇಲ್ಲ ಸರ್, ಇಲ್ಲ ಸರ್. ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೀನಿ. ಎಲ್ರಿಗೂ ಚಾನ್ಸ್ ಕೊಟ್ಕೊಂಡು ಹೋದ್ರೆ ನಿಲ್ಲುತ್ತಾ ಹೇಳಿ ಸರ್ ಇದೆಲ್ಲ ಕವರ್. ನಾವ್ ಇದ್ ಮಾಡಕ್ ಆಗಲ್ಲ. ರೆಕಾರ್ಡ್ ಆಗಲಿ, ನನಗೆ ಗೊತ್ತಿಲ್ಲ. ನಾವು ಇದರಲ್ಲಿ ಹೊಸಬ್ರು ತಗೊಂಡಿದ್ದೀವಿ, 15 ದಿವಸ ಆಯ್ತು. ಇದೊಂದು ಕಿತ್ತ ವಾರ್ನಿಂಗ್ ಕೊಡಿ, ನೆಕ್ಸ್ಟ್ ಕಿತ್ತ ನಾನು ಹಂಗೆ ಬಿಡ್ತೀರಾ? ನಾವು ತಗೊಂಡು 15 ದಿವಸ ಆಗಿದೆ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸರ್. 3 ತಿಂಗಳ ಮುಂಚೆ ಕಂಪ್ಲೇಂಟ್ ಆಗಿದೆ. ಅದು ನನಗೆ ಗೊತ್ತಿಲ್ಲ ಸರ್. ಮುಂಚೆ ಬೇರೆಯವ್ರು ಇದ್ರು. ಏನೋ ಮಾಡಿ ಕಳ್ಸಿ ಏನ್ ಕೊಡ್ಲಿ ಸರ್, ನಾನು ಇಲ್ಲಿ ಸಾಯ್ತಾ ಇದೀವಿ $1 ಇಲ್ಲ. ನಾನು ಅಲ್ಲೇ ತಗೊಂಡಿದ್ದು 15 ದಿವಸ ಆಯ್ತು. ಸೀಸ್ ಮಾಡ್ಕೊಂಡು ನಡಿ ಮಗ, ಕೇಸ್ ಹಾಕ್ಲಿ, ಅವ್ರು ಮಾಡ್ಕೊಳ್ಳಿ, ಏನ್ ಮಾಡ್ಕೊಂತಾರೋ.
ನೀನು ಅದು ಎತ್ಕೊಂಡು ಒಂದ್ಕಿಂತ ವಾರ್ನಿಂಗ್ ಕೊಡಂಗಿಲ್ಲ ಸರ್ ನೀವು ನಿಮ್ ಕಡೆ ಅಂತವ್ರು ಇವತ್ತು ಸಾಯ್ತಾ ಇದ್ರು ಯಾರಿಗೆ ಕೊಟ್ಟಿದ್ರು ಸರ್? ನನಗೆ ಕೊಟ್ಟಿದ್ರು ಮುಂಚೆ ಇದ್ದವರು ಸರ್ ಸರ್ ಯಾರು ಈಗ ಹೊಸಬ್ರು ಅಂಗಡಿ ಹಾಕೋರೆ ಹಳ್ಳೊಬ್ರು ಅಂಗಡಿ ಹಾಕೋರೆ ಅಂತ ನೋಡ್ಕೊಂಡು ಬರಕಾಗುತ್ತಾ ನಾವ್ ಹೇಳಿ ನೀವೇ ಎಷ್ಟು ತಗೊಂಡಿದ್ರು ನನಗೆ ಗೊತ್ತಿಲ್ಲ ಸ್ಟಾರ್ಟಿಂಗ್ ಸರ್ ಅಲ್ಲ, ಅಂಗಡಿ ನೀವ್ ಹೇಳಿದ್ರಲ್ವಾ ಸರ್? ಅಂಗಡಿ ನೀವು ಅಂಗಡಿಯವ್ರಲ್ವ ಅಲ್ಲೊಂದ್ಸಲ ನಿಂತ್ಕೊಳ್ಳಿ ಹೋಗಿ ಮನೆಯಲ್ಲಿ ನಿಂತ್ಕೊಂಬಿಡಿ ಸರ್ ಹಾಗೆ ಒಂದು ಇರಿ ಸರ್ ಇರಿ ನಾವ್ ಯಾವ್ದೋ ಗೌರ್ಮೆಂಟ್ ಆಫೀಸರ್ ಅಲ್ಲ ನಾವು ಇದೊಂದು ಪ್ರಾಂಕ್ ವಿಡಿಯೋ ಅಷ್ಟೇ ಚಾನಲ್ ಯೂಟ್ಯೂಬ್ ಚಾನಲ್ ಇಂದ ವೆದರ್ ಮಾಡ್ಕೊಂಡು ಯಾರು ಸರ್ ಇದೆಲ್ಲ ಕಾಮಿಡಿ ಫ್ರಾಂಕ್ ವಿಡಿಯೋ ಇದೆಲ್ಲ ಬಿಡಿ ಸರ್ ನಾವೇ ಎತ್ತಿಡ್ತೀರಿ ನಾವೇ ಎತ್ತಿಡ್ತೀರಿ ಸರ್ ಸೂಪರ್ ಸರ್ ನೀವು ಸಾರಿ ಸರ್